ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ನೀಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ ಬನ್ನಿ ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದಾ, ಹಾಗಿದ್ರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬೇಕಾಗಿಲ್ವಾ ಅಂತಂದರೆ, ನಿಮ್ಮ ಹತ್ರ CKYC ನಂಬರ್ ಇದ್ದರೆ, ಹೌದು CKYC ಅಂತ ಹೇಳಿ ಒಂದು ನಂಬರ್ ಇದೆ. ಅದು 14 ಸಂಖ್ಯೆಗಳಿರ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ಓಕೆನಾ. ಸೊ ಆ ಒಂದು ನಂಬರನ್ನು ನೀವು ಪಡ್ಕೊಂಡ್ರೆ, ಸೊ ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನೀಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆ ಒಂದು ನಂಬರಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿ, ನಿಮ್ಮ ಪಾನ್ ಕಾರ್ಡ್ನ ಮಾಹಿತಿ ಎಲ್ಲವನ್ನೂ ಸಹ ಅದರಲ್ಲಿ ಅಳವಡಿಸಲಾಗಿರುತ್ತೆ. ಆ ಕಾರಣದಿಂದಾಗಿ ನಿಮ್ಮ ಹತ್ರ CKYC ನಂಬರ್ ಇದ್ದರೆ, 14 ಸಂಖ್ಯೆಯ ನಂಬರ್ ಇದ್ದರೆ, ಅದು ಸೊ ಅದ್ರ ಮುಖಾಂತರ ನೀವು ಹೊಸದಾಗಿ ಖಾತೆಯನ್ನು ಓಪನ್ ಮಾಡೋದಕ್ಕೆ, ಸೊ ಯಾವುದೇ ಒಂದು ಪ್ರೋಸೆಸ್ಗೂ ಸಹ ನೀವು ಆ ಒಂದು CKYC ನಂಬರನ್ನು ಬಳಕೆ ಮಾಡ್ಬೋದಾಗಿರುತ್ತೆ. CKYC ನಂಬರ್ ಇದ್ದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಪ್ರತ್ಯೇಕವಾಗಿ ನೀಡ್ತಕ್ಕಂತಹ ಅಗತ್ಯ ಇರೋದಿಲ್ಲ. ಓಕೆನಾ. ಸೊ CKYC ಅಂತಂದರೆ ಸೆಂಟ್ರಲ್ KYC ರಿಜಿಸ್ಟರ್ ಆಗಿರ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.